ಹಿಂಗ ಕುಡಿ ಕುಡಿ ಕುಡಿ. ನನಗೆ ರೆಡ್ ಸೆಟ್ ಇರಲಿಲ್ಲ, ಪೆಂಡೆಂಟು ಮತ್ತು ಇದೆರಡು ಓಲೆ ತಗೊಂಡು ನಾನು ಈ ಕಡೆ ತಿರುಗಿದ ತಕ್ಷಣ 16,000 ಆಗಿದೆ. ಖುಷಿ ಆಗುತ್ತೆ, ನಾವು ತಗೊಂಡ್ಮೇಲೆ ರೇಟ್ ಜಾಸ್ತಿ ಆದರೆ ಏನು ಒಂಥರ ಖುಷಿ, ಕಡಿಮೆ ಆಗ್ಬಿಟ್ರೆ ಸ್ವಲ್ಪ ಬೇಜಾರು. ನಾಳೆ ನಮ್ಮದು ಒಳಗಡೆ ಜಾತ್ರೆ, ಎಲ್ಲರಿಗೂ ನೆನ್ನೆ ಇನ್ವೈಟ್ ಮಾಡಿದ್ದೆ, ಬರ್ತಿರೋ ಇಲ್ವೋ ಗೊತ್ತಿಲ್ಲ. ನಾಳೆ ಈಗ ಬಂದು ಇವತ್ತು ಹಬ್ಬ ಅಂದರೆ ಜಾತ್ರೆ ನಾಳೆ ಅಂದರೆ ಇವತ್ತಿನ ದಿನ ಬಂದು ಉದ್ಯೋಗದವ್ರು ಬಂದು ನಮ್ಮ ಪಪ್ಪ ಅವ್ರನ್ನ ಕರ್ಕೊಂಡು ಬೆಟ್ಟಕ್ಕೆ ಹೋಗ್ತಾರೆ. ಬೆಟ್ಟದಿಂದ ಇವತ್ತು ಸಂಜೆ ಅಲ್ಲ ನಾಳೆ ಬೆಳಗ್ಗೆ ಇಳಿದು ತೋರಣ ಮುಖಾಂತರ ಒಳಗಡೆಗೆ ಹೋಗುತ್ತೆ, ಅವಾಗ ಒಳಗಡೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಬಂದಿದ್ದಾರೆ. ನನ್ನ ಮಗನ ರೆಡಿ, ಅವನಿಗೆ ಉದ್ಯೋಗ ಸೌಂಡ್ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ. ಈಗ ಒಂದು ಅರ್ಧ ಗಂಟೆ ಇಲ್ಲೇ ಇರ್ತಾರೆ, ಏನಾದ್ರು ನಾವು ತಿನ್ನಕ್ಕೆ ಕುಡಿಯೋಕ್ಕೆ ಏನಾದ್ರು ಒಂದು ಲಾಸ್ಟಿಗೆ ಬಡಿತಾ ಇರ್ತಾರೆ. ಚಳಿಯಾಗಿ ನಾವೇ ಕುಡಿತಾ ಇದೀವಿ, ಪಾಪ ಚಳಿ ಆಗ್ತಿದೆ ಅಂತನೂ. ಏನು ಮ್ಯೂಸಿಕ್ ಸ್ಟಾರ್ಟ್ ಆಗಿಲ್ಲ ಆಗಲೇ ಕುಣಿತಾವ ನೀನು? ಅವ್ರನ್ನ ನೋಡಕ್ ಕುಣಿತಾರೆ ಈಗ 3 ದಿನದಿಂದ ನೋಡೇ ಕುಣಿತಾವ ನೀನು ಬ್ಯಾಂಡ್ ಬರ್ಸೋರ್ನ. ಏನಪ್ಪಾಜಿ ಅಪ್ಪಾಜಿ ಸ್ಟಾರ್ಟ್ ಆಯ್ತು ಮಗನೇ. ನಾಳೆ ಜಾತ್ರೆ ಅಂದ್ರೆ ಜಾತ್ರೆ ಎಬ್ಬಿಸ್ತಾವ್ರಿ ಇಲ್ಲೇ. ಅಮ್ಮ ಈ ಸುಮ್ಮನೆ ಇಲ್ಲೇ ಎದ್ದೇಳಿ. ಹಿಂಗ ಅವ್ರ ಜ್ಯೂಸ್ ಅಲ್ಲ ಟೀನಾ? ಕಾಫಿ ಕುಡಿ. ವೆರಿ ಗುಡ್. ಡ್ಯಾನ್ಸ್ ಮಾಡೋದ್ರು ಕಾಫಿನೇ ಕೋಲ್ಡ್ ಕಾಫಿ ಆಗೋಯ್ತು. ನನ್ನ ಮಗನಿಗೆ ಅಷ್ಟು ಖುಷಿ, ಇವ್ರು ಹೋಗ್ತಾ ಇದ್ದಿದ್ದು ನೋಡಿ ಅವ್ರ ಹಿಂದೆ ಓಡೋಗ್ತಾ ಇದ್ದಾನೆ. ನಾವು ಬರಲಿ ಬಿಡಲಿ ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇದ್ದಾನೆ ನೋಡಿ, ಏನು ನೋಡೋಕ್ಕೆ ಖುಷಿ ಆಗುತ್ತೆ. ನನ್ನ ವಿಡಿಯೋ ಕಟ್ಟಾಯ್ತು, ಹಾಗಾಗಿ ಅಕ್ಕ ಮಾಡ್ಕೊಂಡಿಲ್ಲ ವಿಡಿಯೋ, ಅದು ತಗೊಂಡು ಹಾಕಿರೋದು. ಕಳ್ಸಿ ನೋಡಲ್ಲ ಅವ್ನು ಎಲ್ಲಿಗೆ ಹೋಗ್ತಾನೆ. ಪ್ರತಿ ವರ್ಷ ಜಾತ್ರೆ ಹಿಂದಿನ ದಿನ ಈ ಥರ ಬಂದು ನಮ್ಮ ಮನೆ ಹತ್ರ ಉದ್ಯೋಗ ಮಾಡಿ ಪಪ್ಪ ಮತ್ತು ನಮ್ಮ ದೇವರಾಜ್ ಮಮ್ಮಿ ಇವರೆಲ್ಲನೂ ಕರ್ಕೊಂಡು ಹೋಗ್ತಾರೆ ಬೆಟ್ಟಕ್ಕೆ ರಾತ್ರಿ ಈ ಉದ್ಯೋಗದ ಮುಖಾಂತರನೇ. ಯಾಕೆಂದರೆ ರಾತ್ರಿ ಪೂಜೆಗಳಲ್ಲೆಲ್ಲ ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಅಲ್ಲಿ ಪೂಜೆ ಮುಗಿದು ಮತ್ತೆ ಆ ದೇವ್ರನ್ನ ಕೆಳಗಡೆ ಇಳಿಸದೆ ಬೆಳಗಿನ ಜಾವ ಒಂದು 5:30-6 ಗಂಟೆ ಆಗುತ್ತೆ, ಅದು ಒಳಗಡೆಗೆ ಹೋಗುತ್ತೆ ದೇವರು. ಇನ್ನು ಇವರೆಲ್ಲ ಮನೆಗೆ ಬರ್ತಾರೆ, ಮನೆಗೆಲ್ಲ ಬಂದು ರೆಡಿಯಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದ್ರೊಳಗೆ ಇನ್ನು ಸಂಜೆ ಮತ್ತೆ ಮಧ್ಯಾಹ್ನ 1-2 ಗಂಟೆ ಹಂಗೆ ಮತ್ತೆ ಬಂದು ಕಡೆ ಜಾತ್ರೆಗೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಈ ವರ್ಷ ಬಂದಿರೋದ್ರಿಂದ ನನ್ನ ಮಗ ಇದೆಲ್ಲ ಈಗ ಹೊಸ್ದಾಗಲ್ವ ನೋಡ್ತಿರೋದು, ಖುಷಿ. ಅವ್ನು ನಾವು ಬರಲಿ ಬಿಡಲಿ ಅವ್ನ ಪಾಡಿಗೆ ಅವ್ನು ಅವ್ರ ಹಿಂದೆ ಓಡೋಗ್ತಿದ್ದಾನೆ. ಹಿಂಗೆ ಅವ್ರ ಮನೆಯಿಂದ ಅವ್ರ ಮನೆ ಒಬ್ರೊಬ್ರನ್ನ ಕರ್ಕೊಂಡು ಹೋಗ್ತಾರಲ್ಲ, ಇವನು ಅವ್ರವ್ರ ಜೊತೆನೇ ಓಡೋಗ್ತಿದ್ದಾನೆ. ಆ್ಯಕ್ಚುಲಿ ಇವನು ನಾವಿದ್ದೀವಿ ಅಂತ ಹೋಗ್ತಿಲ್ಲ, ಇವನಿದ್ದಾನೆ ಅಂತ ಇವರಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ಅಷ್ಟೇ. ನೋಡಿ ನಮ್ಮ ದೇವರಾಜ್ ಮಾಮನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದಾರೆ, ಚಳಿ ಅಲ್ವಾ, ಹಾಗಾಗಿ ಶಾಲು ಕ್ಯಾಪು ಜರ್ಕಿನಿ ಎಲ್ಲ ಹಾಕೊಂಡು ರೆಡಿಯಾಗಿ ಹೋಗೋದು. ನೋಡಿ ನನ್ನ ಮಗ ಹೆಂಗೆ ಓಡೋಗ್ತಾ ಇದ್ದಾನೆ ಅಂತ ನೋಡೋಕ್ಕೆ ಖುಷಿಯಾಗುತ್ತೆ. ಅವನದೇನು ಪ್ಯಾಂಟ್ ಏನು ಬಿದ್ದೋಗ್ತಾಯಿಲ್ಲ, ಪ್ಯಾಂಟು ಲೂಸು ಕೂಡ ಆಗಿಲ್ಲ, ಅವನಿಗೆ ಅದೊಂದು ಅಭ್ಯಾಸ. ಹಂಗೆ ಎಳ್ಕೊಂಡು ಓಡೋದು ಪ್ಯಾಂಟ್ನ, ಚಪ್ಪಲ್ಲೂ ಹಾಕಿಲ್ಲ, ಹಂಗೆ ನಮ್ಮನೆ ಯಂತ್ರದಿಂದ ಇವ್ರ ಮನೆಗೆ ಓಡಿ ಬಂದಿದೆ ಪಾಪ. ಪಾಪ ಅವ್ರು ಹೋಗೋ ಸ್ಪೀಡಿಗೆ ನನ್ನ ಮಗ ಓಡೋಕ್ಕಾಗಲಿಲ್ಲ, ನಿಧಾನಕ್ಕೆ ಹೋಗ್ತಿದ್ದ, ಅದೇನು ಎದ್ರುಕೊಂತಿಲ್ಲ ಪಾಪ. ಅಲ್ಲಿ ಬೇರೆ ಮಕ್ಕಳು ಅಡ್ಡ ಹಾಕಿರೋದಿಗೆ ನಿಂತ್ಕೊಂತಿಲ್ಲ, ಅಂದರೆ ಹೋಗ್ತಾಯಿತ್ತು. ಹೋಗೋನಲ್ಲಿ ತುಂಬಾ ಚೆನ್ನಾಗಿದೆ. ಈ ಥರ ನನಗೆ ರೆಡ್ ಸೆಟ್ ಇರಲಿಲ್ಲ, ಸೊ ಹಾಗಾಗಿ ಇದೊಂದು ಇರಲಿ ಅಂತ ತಗೊಂಡೆ. ನಾನು ಯಾವಾಗಲೂ ಜಾಸ್ತಿ ಎಲ್ಲದಕ್ಕೂ ನಾನು ಥ್ರೆಡ್ಡೇ ಹಾಕಿಸ್ತೀನಿ, ಯಾಕಂದರೆ ಹಿಂದಕ್ಕೆ ಚಿನ್ನ ಹಾಕ್ಸಿದ್ರೆ ವೇಸ್ಟ್ ಅಂತ ನನ್ನ ಪ್ರಕಾರ. ಅದರಲ್ಲೇ ಒಂದು ಚಿಕ್ಕ ಸರ ಬರುತ್ತೆ, ಇದು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಬರುತ್ತೆ. ಇದು ಪೆಂಡೆಂಟು ಮತ್ತು ಇದೆರಡು ಓಲೆ. ನಾನು
ಇದೆಲ್ಲ ತಗೊಬಂದಾಗ 14,620 ರೂಪಾಯಿ ಇತ್ತು. ತಗೊಂಡು ನಾನು ಈ ಕಡೆ ತಿರುಗಿದ ತಕ್ಷಣ 16,000 ಆಗಿದೆ. ಖುಷಿ ಆಗುತ್ತೆ, ನಾವು ತಗೊಂಡ್ಮೇಲೆ ರೇಟ್ ಜಾಸ್ತಿ ಆದರೆ ಏನೋ ಒಂಥರ ಖುಷಿ, ಕಡಿಮೆ ಆಗ್ಬಿಟ್ರೆ ಸ್ವಲ್ಪ ಬೇಜಾರು. ಈ ಡಿಸೈನ್ ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿ ಇದೆ. ನಾನು ಯಾವಾಗಲೂ ಅಷ್ಟೇ, ಪಾಪ ನಮ್ಮ ಮನೆಯವ್ರು ಸಿಂಗಾಪುರಲ್ಲಿದ್ದಾಗ ನನಗೊಂದು ಕಾಸಿನ ಸಾರ ನಂಗೆ ತುಂಬಾ ಇಷ್ಟ ಇತ್ತು. ಮಾಡಿಸ್ಕೊ ಅಂತ ಹೇಳಿದ್ರು. ನಾನು ನಮ್ಮ ಮನೆಯವ್ರು ಹೇಳಿದ್ರು ಒಂದು 100-120 ಗ್ರಾಮಲ್ಲಿ ಹಾಕು ಅಂತ. ನಾನು ಪಾಪ ಅವ್ರಿಗೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಒಂದು 60 ಗ್ರಾಮಿಗೇನೋ ಹಾಕ್ಬಿಟ್ಟು ಬಂದೆ. ಈಗ ಅವರು ಬೈತಿದ್ರೆ ನನಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಕಡಿಮೆ ಇದ್ದಾಗಲೇ ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಇದೆಲ್ಲ ಆ್ಯಕ್ಚುಲಿ ನನಗೇನು ಯೂಟ್ಯೂಬಿಂದ ಕೆಲವರು ನಾನು ಲಾಸ್ಟ್ ಟೈಮ್ ರೀಲ್ ಹಾಕಿದಾಗ ಕೇಳಿದ್ರಿ ಹೆಂಗ್ ದುಡ್ಡು ಅರ್ನ್ ಮಾಡ್ತೀರಾ, ಹೆಂಗ್ ದುಡ್ಡು ಉಳಿಸ್ತೀರಾ ಅಂತ ಹೇಳಿ. ನನಗೆ ಅಂತ ಯೂಟ್ಯೂಬಿಂದ ಏನು ಬರುತ್ತೆ, ಸಣ್ಣ ದುಡ್ಡು ಬಂದ್ರೂ ಅಷ್ಟೇ ನಾನು ತಗೊಂಡೋಗಿ ಗೋಲ್ಡಿಗೆ ಹಾಕ್ತೀನಿ. ನೋಡಿ, ನಾನೀಗ ಇಷ್ಟು ವರ್ಷದಲ್ಲಿ 3-4 ವರ್ಷದಲ್ಲಿ ಕೆಲವೊಂದು ಗೋಲ್ಡ್ ತೋರಿಸಿದ್ದೀನಿ, ಎಲ್ಲ ನಾನು ಅದು ಸೇವಿಂಗ್ಸ್ ಅಂತಾನೆ. ಈಗ ನೋಡಿ ಖುಷಿ ಆಗುತ್ತಲ್ವ, ನಾನು ಬಟ್ಟೆ ಬರೋಗಿಲ್ಲ, ಸ್ವಲ್ಪ ಕಡಿಮೆನೆ ತಗೊಳ್ತೀನಿ, ಬಟ್ ಕಡಿಮೆಲಿ ನೋಡಿ ಮಾಡಿ ತಗೊಳ್ತೀನಿ. ಬಟ್ ನನಗೆ ಗೋಲ್ಡ್ ಅಂದ್ರೆ ಇಷ್ಟ, ಗೋಲ್ಡಿಗೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಇಷ್ಟ. ಸೊ ಯೂಟ್ಯೂಬ್ ಮಾಡಿದ್ಮೇಲೆ ಎಲ್ಲ ಈ ಥರ ನನ್ನ ದುಡ್ಡಲ್ಲೆಲ್ಲ ಈ ಥರ ಪುಟ್ಟದ್ದೇ ನಾನು ಮಾಡಿಸ್ಕೊಂಡಿದ್ದು. ಬಟ್ ಇದು ಈ ಸರಿ ನಮ್ಮ ಡ್ಯಾಡಿಯವ್ರು ಮಾಡಿಸ್ಕೊಟ್ಟಿದ್ರು. ಏನಂದ್ರೆ ಈಗ ನನ್ನ ಮಗಂಗೆ ಇಷ್ಟು ಗ್ರಾಮಲ್ಲಿ ಅವನಿಗೆ ಏನಾದರೂ ಮಾಡಿಸ್ಕೊ ಅಂತ ಹೇಳಿದ್ರು. ಅವನ ಹತ್ರ ಸರ ಬಳೆ ಎಲ್ಲ ಇತ್ತು, ಇವಳ ಹತ್ರನೂ ಎಲ್ಲ ಇತ್ತು. ಇನ್ನು ಅವನಿಗೊಂದು ದೊಡ್ಡ ಸರ ಮಾಡಿಸಿದ್ರೆ ಅವನು ಕಾಲೇಜಿಗೆ ಹೋಗಿ ಹಾಕ್ಬೇಕಾಗಿರೋದು. ಈಗ ಇವನು ಹಾಕಿದ್ದಾನಲ್ಲ ನೋಡಿ, ಅದು ಅವ್ನು ಇನ್ನೂ ಅವ್ನು 7th ಹೋಗೋವರೆಗೂ ಹಾಕ್ಬೋದು. ಮಕ್ಳಿಗೆ ಪುಟ್ಟ ಸರ ಇರೋದು, ದೊಡ್ಡದಾದ್ರೆ ನೋಡೋಕೆ ಚೆನ್ನಾಗಿರಲ್ಲ, ಅವು ಬಿಚ್ಕೊಂಡ್ಬಿಡ್ತದೆ. ಸೊ ನಾನು ಹಂಗೆ ಪುಟ್ಟದು ಇವಳಿಗೂ ಒಂದಿದೆ, ಅವನಿಗೂ ಒಂದಿದೆ, ಇವಳಿಗೆ ಮಾಡಿಸ್ಕೊಟ್ಟಿರೋದು ಚೆನ್ನಾಗಿದೆ, ತುಳಸಿ ಹಾರ ಥರ ಇದೆ. ಬಟ್ ಅವನಿಗೆ ಅದು ಬೇಡ ಅಂತ ಹೇಳ್ಬಿಟ್ಟು ಆ ದುಡ್ಡಲ್ಲಿ ನಾನು ನನಗೆ ಬೇಕಾದದ್ದು ಮಾಡಿಸ್ಕೊಂಡಿದ್ದೀನಿ. ಅವ್ರು ಕೊಟ್ಟಿರೋದ್ರಲ್ಲಿ ಇನ್ನೂ ಅಮೌಂಟ್ ಸ್ವಲ್ಪ ಇದೆ, ಇನ್ನೊಂದು ನೆಕ್ಲೆಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಒಂದು 100 ಗ್ರಾಮಲ್ಲಿ ಒಂದು ತಗೊಳ್ಳೋದು, ಅದೇ 100 ಗ್ರಾಮಿಗೆ ನನಗೆ ಒಂದು 2-3 ತಗೊಳ್ಳೋಕೆ ಇಷ್ಟ. ಯಾಕಂದ್ರೆ ಎಷ್ಟೇ ಗೋಲ್ಡ್ ಹಾಕಿದ್ರು ಒಂದೇ ಗೋಲ್ಡ್ ದಪ್ಪದ ಎಲ್ಲ ಕಡೆಗೂ ಹಾಕಕ್ಕಾಗಲ್ಲ. ಬಟ್ ಒಂದ್ಸರಿ ಕಳೆದೋಗ್ಬಿಟ್ಟು ದಪ್ಪದು ಒಂದೇ ಸರಿ ಹೋಗ್ಬಿಡುತ್ತೆ. ಬಟ್ ಚಿಕ್ಕದಾದ್ರೆ ಒಂಚೂರು ತಡ್ಕೊಳ್ಳೋ ಶಕ್ತಿನೇ ಇರುತ್ತೆ. ಏನೋ ಡಿಫ್ರೆಂಟ್ ಏನೋ ಹಾಕ್ತಾ ಇದೀವಿ, ಬಟ್ಟೆ ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗ್ ಅಂತ ಅನ್ಸುತ್ತೆ. ಈ ಓಲೆಗಳು ನೋಡಿ, ಸ್ಯಾರಿಗೆ ಹಾಕಿದ್ರು ಚೆನ್ನಾಗಿರುತ್ತೆ, ಡ್ರೆಸ್ಸಿಗೆ ಹಾಕಿದ್ರು ಚೆನ್ನಾಗಿರುತ್ತೆ, ಫ್ಯಾನ್ಸಿಯಾಗಿ ಬೇಕಾದ್ರೆ ಪ್ಯಾಂಟಿಗೂ ಹಾಕೊಳ್ಬೋದು, ಒಂಥರ ಡಿಫ್ರೆಂಟ್ ಆಗಿ ಮೇಕಪ್ ಮಾಡ್ಕೊಂಡು. ಸೊ ಇದು ಪೆಂಡೆಂಟ್, ನಾನು ಯಾವಾಗಲೂ ಈ ಥರ ಪೆಂಡೆಂಟ್ ಓಲೆ ತಗೊಳ್ಳಲ್ಲ, ಈ ಡಿಸೈನ್ ಇಷ್ಟ ಆಗಿ ತಗೊಂಡಿದ್ದೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ತಗೊಂಡೆ. ಹಾಗೆ ನೆಕ್ಸ್ಟ್ ವೀಕ್ ನಮ್ಮ ಮಾವನ ಮಗಳದ್ದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಸ್ಯಾರಿದು ಬ್ಲೌಸು ಸ್ಟಿಚ್ ಕೊಡಬೇಕಾಗಿತ್ತು ಅಂತ ಹೇಳಿ ಬಂದಿದ್ದು ನಾನು ಅಕ್ಕ. ಹಾಗೆ ಅಮ್ಮ ಸ್ಯಾರಿ ತಗೊಂಡಿರಲಿಲ್ಲ. ನಾವು ಹೊಸದಾಗಿ ಸ್ಯಾರೀಸ್ ಎಲ್ಲ ತರಿಸಿದ್ವಲ್ಲ ಜಾವಿ ಅಲಂಕಾರಕ್ಕೆ, ಅದರಲ್ಲಿ ಯಾವುದಾದ್ರೂ ಒಂದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅಮ್ಮ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಬ್ಲೌಸು ಸ್ಟಿಚಿಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಹಾಗೆ ನಾವು ಕೂಡ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಮನೆಗೆ. ಈಗ ನೆನೆ ಕುಂಟ ಪಂಟ ಉದ್ಯೋಗ ಎಲ್ಲ ಆಯಿತು. ಈಗ ಬಾಗಿಲಿಗೆ ರಂಗೋಲಿ ಬಿಡಬೇಕು. ಅಮ್ಮ ಸ್ವಲ್ಪ ಬಾಗಿಲೆಲ್ಲ ಸಾಕಿ ರಂಗೋಲಿ ಬಿಡೋದು ನಮ್ಮಲ್ಲಿ ಹಬ್ಬದ ದಿನ ಯಾವಾಗಲೂ ನಂದೇ ಕೆಲಸ. ಈಗ ಸ್ವಲ್ಪ ದಿನದಿಂದ ಬಿಟ್ಟಿದೆ, ಇವತ್ತು ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ. ಇವತ್ತು ಈ ಸರಿ ಜಾತ್ರೆಗೆ ಇದು ಪೇಂಟಲ್ಲಿ ಮಾಡಿತ್ತು, ಅದ್ರ ಮೇಲೆ ಚೂರು ರಂಗೋಲಿ ಬಿಟ್ಟಿದೆ. ಇದು ಸೈಡ್ ಡಿಸೈನ್, ಹಾಗೆ ತುಳಸಿ ಕಟ್ಟಿಗೆ ಈ ಥರ ಬಿಟ್ಟು ಅಲಂಕಾರ ಮಾಡಿದ್ದೀವಿ. ಸರಿ ನಡಿ, ಹೊರಗಡೆ ರಂಗೋಲಿ ಬಿಟ್ಟು ನಡಿ, ಗೇಟ್ ಹತ್ರ. ಜಾತ್ರೆ ಥರನೇ ಬಿಡ್ಬೇಕು ಜಾತ್ರೆಗೆ. ಹಾಂ, ಏನು ಬ್ಯೂಟಿಫುಲ್ಲ ರಂಗೋಲಿ ಬಿಡ್ತಿದ್ಯಮ್ಮ. ಹಾಂ, ಹೌದಾ? ಈ ಚೆನ್ನಾಗಿದೆ ಕಣಮ್ಮ. ಹೌದಾ? ಥ್ಯಾಂಕ್ ಯು. ಇದು ಪ್ರೋತ್ಸಾಹ ನೀಡೋದಂದ್ರೆ ಚೆನ್ನಾಗಿ ಮಾಡಿದ್ಯಾ. ನೀನು ಮಾಡ್ತೀಯ, ಆದ್ರೆ ಹೇಳ್ಕೊಳ್ಳಲ್ಲ, ಅದೇ ನಿನ್ನ ಪ್ರಾಬ್ಲಮ್. ಹೌದು, ನಂದು ಹಂಗೆ ಇದು ಬರೀ ವಿಡಿಯೋ ಹಿಡಿದು ನಾನು ಕೆಲಸ ಮಾಡೋದೇ ಗೊತ್ತಾಗಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ, ಅಯ್ಯೋ ಇಲ್ಲಿ ನೋಡಿ, ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲಿ ತುಂಬಾ ಕೆಲಸ ಮಾಡ್ತೀನಿ. ಅವಳು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿರ್ತಾಳೆ. ಪಾಪ ಇಟ್ಕೊಳ್ಳೋದು. ಆದ್ರೆ ಇನ್ನು ಬೆಂಗಳೂರಿನಲ್ಲಿ ಗೊತ್ತು ತುಂಬ ಕೆಲಸ. ಇಲ್ಲಿ ಅಡುಗೆ ತಿಂಡಿ ಅಮ್ಮ ಮಾಡೋರು, ಮನೆ ಕೆಲಸಕ್ಕೆ ಒಂದೊಂದು ಪಾಪ ನಮ್ಮ ತೋಟದ ಜನ ಮಾಡೋರು, ಅಮ್ಮ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ನೋಡಿ ನೀ. ಥ್ಯಾಂಕ್ ಯು. ಬಟ್ ಪಾಪ ಇವತ್ತು ನಮ್ಮ ಚಿಕ್ಕವನೇ ಎಟ್ಟಿಗೆಲ್ಲ ಹೆಲ್ಪ್ ಮಾಡಿದ್ದ, ಅದು ಒಂಚೂರು ಮಾಡ್ಕೊಂಡು ಕುಯ್ದು ಕ್ಲೀನ್ ಮಾಡೋದು ಎಲ್ಲ ಮಾಡ್ಕೊಂಡು. ಅಲ್ಲಿ ನೋಡಿ ನನ್ನ ಮಗ, ಅಯ್ಯೋ ಬಾಯ್ಲಿ ಕಡೆ ಬೇಡ ಬಾಲ್, ಓಯ್ ಬಾರ್ ಹೋಗೋಣ ಬರಪ್ಪಲ್ಲಿ. ಚಿಕ್ಕವ ಗಬ್ರನಾ? ಅಷ್ಟೇ ತನಕ ಅವಳು ನೀಟಾಗಿ ಡಾಟ್ ಇಟ್ಕೊಂಡಿದ್ದು. ಈಗ ಮಾಡಿದೆ ನೀನು ಡಾಟ್ ಇಟ್ಕೊಂಡು ಬಂದಿದ್ದು. ಇದ್ಯಾರು ಅದ್ಯಾರು ಮಾಡಿದ್ದು? ಎಲ್ಲ ಇವಳೇ ಮಾಡಿದ್ದು. ಹಾಂ, ನಡೀರಿ. ಈಗ ಅದೇ ದೇವ್ರನ್ನ ರಾತ್ರಿ ಉದ್ಯೋಗದಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಅವರೇ, ಈಗ ಕೆಳಗಿಳಿಸಿ ಇದು ಒಳ ಕಡೆಗೆ ಅದೇ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದೇ ದೇವ್ರು ಸಂಜೆ ಹೋದಾಗ ಅಲ್ಲಿ ಬೆಟ್ಟದ ಜಾತ್ರೆ ನಾಳೆ. ಹಂಗೆ ತುಂಬಾ ಚೆನ್ನಾಗಿತ್ತು ರಾತ್ರಿ ಬೆಳಗ್ಗೆ ಎಲ್ಲ. ಬಟ್ ನಮ್ಗೆ ಹೆಣ್ಮಕ್ಳು ದೊಡ್ಡವರಾಗಿದ್ದೀವಿ, ಹೋಗೋಕ್ಕಾಗಲ್ಲ ಒಂದೊಂದ್ಸರಿ. ಇವೆಲ್ಲ ನೋಡಿ, ಇಂಥವೆಲ್ಲ ಮಾಡುವಾಗ ನನ್ನ ಮಗ ಗಲೀಜಲ್ಲಿ ಕುಣಿತಿತ್ತು. ಈಗ ಪಾಪ ನೋಡ್ಕೊಂತೀವಿ ಅಂದ್ರೆ ಇದು ಮಾಡೋಕ್ಕಾಗಲ್ಲ, ಇದೇ ಮಾಡ್ತೀವಿ ಅಂದ್ರೆ ಪಾಪ ನೋಡೋಕ್ಕಾಗಲ್ಲ. ನಮ್ಮ ಮನೆ ಮಕ್ಕಳು ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಫೋನ್ ನೋಡ್ತಾ ಇದ್ದಾರೆ. ನನ್ನ ಮಗ ಇಲ್ಲಿ ಹಗ್ಗ ಕಟ್ಕೊಂಡು ಇದಕ್ಕೆ ಆಟ ಆಡ್ತಾ ಇದ್ದಾನೆ. ಒಡೆ ಏನು ಸಕಲಾಗಿದ್ದಾವೆ ಗೊತ್ತಾ ಈ ಸರಿ. ಓ ನನ್ನ ಮಗ ಎಳ್ಕೊಂಡು ಬರೋದೈತಿ ಕದಪ್ಪ, ಇದ್ರಿಗೆ ಸ್ನಾನ ಆಗಿಲ್ಲ.
ಈಗ ನನ್ನ ಮಗ ರೆಡಿ ಆಗಿದೆ. ಅವ್ನು ಯಾವಾಗಲೂ ಅಷ್ಟೇ ರೆಡಿ ಆದಮೇಲೆ ಅಜ್ಜನ ಹತ್ರ ಹೋಗ್ಬಿಟ್ಟು ರೆಡಿ ಅಂತ ಹೇಳಬೇಕು. ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಇಲ್ಲಿ ಅಜ್ಜನ ಹೇಳ್ಬಾ ರೆಡಿ, ಅಜ್ಜ ರೆಡಿ ಏನು. ಹಾಂ ಸೈಡ್ ಬಾ. ಈಗ ಮಗನೇ ಉದ್ಯೋಗದವ್ರು ಬರ್ತಾರೆ. ಪಿ 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 ಡುಬ್ಬು ನಕಣ್ 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 ಡುಬ್ ಡುಬ್ ಡುಬ್ಬು ಅಂತ ಓಡ್ತಾನೆ ನನ್ನ ಮಗ. ನೋಡಿ ಅವ್ರು ಬಂದಿದ ತಕ್ಷಣ ಅಲ್ಲ ತೇಜುನಮ್ಮ ಅದಕ್ಕೂ ಪೂಜೆ ಆಗಿದೆ. ಅದಕ್ಕೂ ಕೂಡ ಚಿಕ್ಕ ಎಡೆ ಇಟ್ಟಿದ್ದಾರೆ. ಸಾರಿ ಎಡೆ ಅನ್ಬಾರ್ದಂತ ಏನಂತ ನೈವೇದ್ಯ ಇಟ್ಟಿದ್ದಾರೆ. ನನ್ನ ಮಗಳು ಪೂಜೆ ಮಾಡ್ತಾ ಇದೆ. ಯಾವುದೇ ಹಬ್ಬ ಇದ್ರೂ ಅಮ್ಮ ಹಿಂಗೆ ಬಳೆದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅಭ್ಯಾಸ ಮುಗಿಸಿ ಕೂತ್ಕೊಳ್ಳೋದು. ಹಾಂ, ಈ ಸರಿ ಜಾತ್ರೆಗೆ ಅಕ್ಕ, ನಾನು, ಅಮ್ಮ 3 ಜನ ಸೇರಿ ಕೆಲಸ ಮಾಡ್ಕೊಂಡಿದ್ದು. ಅಕ್ಕ ಎಲ್ಲ ಅಡುಗೆ ತಿಂಡಿ ಮಾಡ್ಕೊಂಡ್ಲು. ಅಮ್ಮ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡ್ರು. ನಾನೇನು ಮಾಡಿದೆ ಅನ್ನೋದು ಮರ್ತು ಹೋಗ್ಬಿಟ್ಟಿದೆ. ಗುಡಿಸಿ ರಂಗೋಲಿ ಬಿಡೋದು ಮಾಡಿರ್ತೀನಿ. ಅಮ್ಮ ನಾವು ಎದ್ದೇಳೋದ್ರೊಳಗೆ ಗುಡ್ಸಿ ಹೊಡ್ಸಾಗಿತ್ತು. ಇನ್ನು ದೇವ್ರ ಮನೆ ಕ್ಲೀನ್ ಮಾಡೋದು ಅದು ಮಾಡ್ತಾಯಿದ್ರು. ಇವತ್ತು ಅಡುಗೆ ಪಲಾವ್, ಪಾಯಸ, ಅನ್ನ, ಸಾಂಬಾರು, ದೋಸೆ, ಪಲ್ಯ, ಕೀರು ಮಾಡಿರ್ತಾರೆ. ರೆಡಿಯಾಗಿ ಕಾಯ್ತಾ ಇದೆ. ಅಯ್ಯೋ ನನ್ನ ಮಗ ಅವ್ರನ್ನ ನೋಡಿ ಖುಷಿ. ನೈಟ್ ಬಂದು ಕರ್ಕೊಂಡು ಹೋಗಿರ್ತಾರಲ್ವ ಬೆಟ್ಟಕ್ಕೆ. ಇವಾಗ ನಮ್ಮ ಪಪ್ಪ ಸ್ವಲ್ಪ ಬೆಟ್ಟಕ್ಕೆ ಹೋಗೋದು ಕಡಿಮೆ. ಇನ್ನು ನಮ್ಮ ಚುಪ್ಪಿ ಮಕ್ಕಳು ಅವರೇ ದೊಡ್ಡವ್ರು ಆದಮೇಲೆ ಹೋಗಬೇಕು. ಇನ್ನು ಮತ್ತೆ ಮಧ್ಯಾಹ್ನ ಅವರೆಲ್ಲ ಬೆಳಗಿನ ಜಾವ ಒಂದು 6-6:30ಗೆ ಬಂದುಬಿಡ್ತಾರೆ. ಆಮೇಲೆ ಮಲಗಿ ರೆಸ್ಟ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನನಾಗೆ ಮತ್ತೆ ಕರ್ಕೊಂಡು ಹೋಗ್ತಾರೆ ಇವರೆಲ್ಲನೂ. ಯಾಕಂದರೆ ಸಂಜೆ ಮತ್ತೆ ದೇವ್ರನ್ನ ಹೊರಡಿಸ್ಬೇಕು ಬೆಟ್ಟಕ್ಕೆ. ನಾಳೆ ಬೆಟ್ಟದ ಕಡೆ ಜಾತ್ರೆ ಇರೋದ್ರಿಂದ ಇವಾಗ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಪಪ್ಪ ಎಲ್ಲ ರೆಡಿಯಾಗಿದೆ. ಪಪ್ಪ ಈಗ ನಡ್ಕೊಂಡೆ ಜಾತ್ರೆ ಹತ್ರ ಹೋಗ್ತಾರೆ. ಪಾಪ ನನ್ನ ಮಗನಿಗೆ ಅಷ್ಟು ಕುಣಿಯೋಕ್ಕೆ ಬರಲ್ಲ. ಬಟ್ ಅದೇನೋ ಅದು ಸೌಂಡಿಗೆ ಅಷ್ಟು ಖುಷಿನೂ ಏನೋ ಗೊತ್ತಿಲ್ಲ. ಈಗ ಚಿಕ್ಕದಲ್ವ ಗೊತ್ತಾಗಲ್ಲ, ಕುಣಿಯುತ್ತೆ. ದೊಡ್ಡವನಾದ್ಮೇಲೆ ಈಗ ನಮ್ಮ ಚುಪ್ಪಿ ನೋಡಿ ಕುಣಿಯೋ ಅಂದ್ರೆ ಅವ್ನು ಕುಣಿತಿಲ್ಲ. ಇದೇನೋ ಕುಣಿದು ಅವ್ರ ಜೊತೆನೇ ಓಡಾಡುತ್ತೆ. ಅವ್ರ ಹಿಂದೆ ಮುಂದೆ ಸುತ್ತಾ ಇರುತ್ತೆ ಪಾಪ. ಭುವನು ನೋಡಿ ಅವನು ಕುಣಿಯೋಂಥವನು ಕುಣಿತಾ ಇಲ್ಲ ಇವತ್ತು. ನೋಡಿ ಇವಾಗ ಅವ್ರ ಪಪ್ಪನ ಕರ್ಕೊಂಡು ಹೊರಡ್ತಾ ಇದ್ದಾರೆ. ಉದ್ಯೋಗ ಮುಗೀತು. ಈಗ ನನ್ನ ಮಗ ಅವ್ರ ಜೊತೆ ಹೆಂಗೆ ಹೋಗ್ತಾನೆ ಅಂತ, ಪಪ್ಪ ಹೋಗ್ತಾ ಇದ್ದಾರೆ ಅಂತ ಅವ್ನು ಹೋಗ್ತಾಯಿಲ್ಲ. ಅವ್ರ ಜೊತೆ ಇವ್ನು ಒಟ್ನಲ್ಲಿ ಕುಣ್ಕೊಂಡು ಓಡಾಡಬೇಕು. ಪಟ 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 ಅಂತ ಕುಣ್ಕೊಂಡು ಓಡೋಡುತ್ತೆ. ನೋಡೋಕ್ಕೇನೋ ಒಂಥರ ಖುಷಿ. ನೋಡಿ ನಮ್ಮ ಪಪ್ಪನ ಜಾಗ ತಗೊಳ್ತಾ ಇದ್ದಾನೆ. ಪಪ್ಪ ಹೋಗೋ ಜಾಗದಲ್ಲಿ ಇದೇ ಓಡಾಡುತ್ತೆ. ಎಲ್ಲ ರೆಡಿಯಾಗಿ ಅವ್ರ ಹಿಂದೆ ಹೋಗುತ್ತೆ. ಆ್ಯಕ್ಚುಲಿ ಪಪ್ಪ ಅವರು ಹಿಂಗೆ ಹೋಗ್ಬೇಕು ಅವ್ರ ಜೊತೆ ತೋರಣದವ್ರಿಗೂ ಜಾತ್ರೆವರೆಗೂ. ನಮ್ಮ ಪಪ್ಪನ ಬದಲು ಇದೇ ಓಡೋಗ್ತಾ ಇದೆ. ನಾವು ಇನ್ನೂ ರೆಡಿಯಾಗಿಲ್ಲ. ಬಟ್ ಅವನು ಅದು ಓಡೋದು ನೋಡೇ ನಮಗೆ ಖುಷಿಯಾಗಿ ಅದು ಎಲ್ಲಿವರೆಗೂ ಹೋಗುತ್ತೆ ಏನು ಮಾಡ್ತಾನೆ ನೋಡೋಣ ಅಂತೇಳಿ ಹುಡುಕೊಂಡು ಬಂದಿದ್ದೀವಿ. ಈಗ ಪಕ್ಕದ ಮನೆಗೆ ಬಂದಿದ್ದಾರಲ್ಲ ಅಲ್ಲಿ ಅವ್ನು ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಗೊತ್ತಾಗ್ಬಿಟ್ಟಿದೆ ಅವನಿಗೆ ನೆನ್ನೆ ರಾತ್ರಿಯಿಂದ ಇಲ್ಲಿಗೆ ಹೋಗ್ತಾರೆ, ಇವ್ರ ಮನೆಯಿಂದ ಮತ್ತೆ ಈ ಥರ ಹೋಗ್ತಾರೆ, ನಾನು ಹೋಗಬೇಕು ಅಂತೇಳಿ. ಓಡಾಗ್ತಾನೆ ನೋಡವ. ಬನ್ನಿ ನಾವು ಕಾರಲ್ಲಿ ಹೋಗೋಣ. ಬೇರೆ ಬಟ್ಟೆ ಹಾಕೊಂಡು ಬನ್ನಿ ಪುಟ್ಟಣ್ಣ. ಈಗ ನಾವು ಜಾತ್ರೆಗೆ ಹೋಗ್ತಾ ಇದೀವಿ. ಇವಾಗ ಮಧ್ಯಾಹ್ನ ಎಷ್ಟು ಗಂಟೆ ಆಗಿದ್ದೀವ? 4 ಗಂಟೆ ಆಗಿದೆ ಸಂಜೆ. ನನ್ನ ಮಗ ಮಲಗಿದ್ದಾನೆ. ಅವನು ಎದ್ಮೇಲೆ ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಬರಬೇಕು. ಸೊ ಅಷ್ಟೊಳಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಎಲ್ಲಿ ನನ್ನ ಮಗಳು? ಈ ಡ್ರೆಸ್ ನಾನು ಯಾವಾಗ ನನ್ನ ಮಗಳು ಬರ್ತಡೇಗೆ ಫಸ್ಟ್ ಸ್ಕೂಲಿಗೆ ಹೋಗುವಾಗ ಹಾಕಿದ್ದು. ಆಮೇಲಿಂದ ಹಾಕೇ ಇರಲಿಲ್ಲ. ಸೊ ಹಾಗಾಗಿ ಇದನ್ನೇ ಹಾಕೋ ಮಗಳೇ ಅಂತ ಹೇಳಿ ಹಾಕ್ಸಿದ್ದೀನಿ. ಕರೆಕ್ಟಾಗಿ ಎಲ್ಲ ಗಿಡ್ಡಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಫ್ರೀಯಾಗಿ ಓಡಾಡೋಕೆ ಆ ಚಪ್ಪಲ್ ಬೇಕಾ ಮಗಳೇ? ಹಾಂ ಸರಿ, ನಿನ್ನ ಇಷ್ಟ ರಾಜಾ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.